ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಟಾಕ್ಸಿಕ್ 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 ಯಶ್ ಅವರ ಸಿನಿಮಾಗೆ ಇರುವಂತಹ ಒಂದು ಕ್ರೇಜ್ ಏನಿದೆ, ನಾವು ಇವಾಗಲೇ ನೋಡ್ತಾ ಇರ್ಬೋದು. ಸೋಷಿಯಲ್ ಮೀಡಿಯಾ ಆಗಿರಬಹುದು, ನ್ಯೂಸ್ ಚಾನಲ್ ಆಗಿರ್ಬೋದು, ಎಲ್ಲ ಕಡೆ ಕೂಡ ಟಾಕ್ಸಿಕ್ತೆ ಹವಾ ಅಂತಲೇ ಹೇಳ್ಬೋದು. ಸೊ ಅಷ್ಟೊಂದು ಎಕ್ಸೈಟ್ಮೆಂಟ್ ಎಲ್ರಿಗೂ ಇದೆ. ಯಶ್ ಅವರು ಸಿನಿಮಾ ಯಾವ ಸಿನಿಮಾ ಮಾಡ್ತೀನಿ ಅಂತ ಒಂದು ಏನು ಟಾಕ್ಸಿಕ್ ಅನ್ನೋ ಒಂದು ಶೀರ್ಷಿಕೆ ಬಿಟ್ಟಾಗ್ಲಿಂದ ಹಿಡಿದು ಕೂಡ ಇಲ್ಲಿವರೆಗೆ ಕೂಡ ಅಷ್ಟೇ ಎಕ್ಸೈಟ್ಮೆಂಟ್ ಎಲ್ಲರಲ್ಲೂ ಕೂಡ ಇದೆ. ಅಂದರೆ ಯಾವ ಫಿಲ್ಮ್ಗೂ ಇಷ್ಟೊಂದು ಎಕ್ಸೈಟ್ಮೆಂಟ್ ಯಾರಿಗೂ ಇರಲಿಲ್ಲ. ಆದರೂ ಕರ್ನಾಟಕದಲ್ಲಿ ಅಂದರೆ KGF ಆಗಿರ್ಬೋದು, KGF ಚಾಪ್ಟರ್ 2 ಆಗಿರ್ಬೋದು, ಇದಾದ್ಮೇಲೆ ಯಶ್ ಅವರ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆ ಇನ್ನೂ ಬೇರೆ ರೇಂಜಲ್ಲೇ ಇದೆ. ಹಾಗಾಗಿ ಅಷ್ಟೊಂದು ಎಕ್ಸೈಟ್ಮೆಂಟ್ ಎಲ್ಲರಲ್ಲೂ ನಾವು ನೋಡ್ಬೋದು. ಆ್ಯಂಡ್ ಯಶ್ ಅವರ ಒಂದು ಈ ಸಿನಿಮಾದ ನಟಿಮಣಿಯರ ಪರಿಚಯ ಕೂಡ ಬಹಳ ವಿಭಿನ್ನ ರೀತಿಯಲ್ಲೇ ಆಯಿತು. ಅಂದರೆ ಒಂದೊಂದು ಪೋಸ್ಟರ್ ಕೂಡ, ಪಾತ್ರದ ಪರಿಚಯ ಕೂಡ ಡಿಫ್ರೆಂಟ್ ಆಗಿದೆ. ಯಾರಿಗೂ ಇದುವರೆಗೂ ಊಹಿಸ್ಲಿಕ್ಕೆ ಆಗ್ತಿಲ್ಲ ಯಾವ ರೀತಿಯ ಪಾತ್ರ ಆಗಿರಬಹುದು ಅಂತ. ಅದರ ಜೊತೆಗೆ ಯಶ್ ಅವರ ಬರ್ತ್ಡೇ ಆವತ್ತು ಏನು ಅವ್ರದ್ದೊಂದು ರಾಯನ ಇಂಟ್ರೊಡಕ್ಷನ್ ವಿಡಿಯೋ ಬಂತು, ಅದು ಕೂಡ ಅಷ್ಟೇ ಬಹಳಷ್ಟು ಎಕ್ಸೈಟ್ಮೆಂಟ್ನ ಹೆಚ್ಚು ಮಾಡಿಸಿದೆ. ಅಂದರೆ ಆ ಒಂದು ವಿಡಿಯೋ ಕೂಡ ಇವಾಗ 10 ಕೋಟಿ ವೀಕ್ಷಣೆಯನ್ನು ಕೂಡ ಬರ್ತಿದೆ. ಅದರಲ್ಲೂ ಕೂಡ ಲೈಕ್ಸ್ ಕೂಡ ಜಾಸ್ತಿನೇ ಇದೆ. ಸೊ ಹಾಗಾಗಿ ಇಷ್ಟೆಲ್ಲ ಎಕ್ಸೈಟ್ಮೆಂಟ್ ಇರೋ ಈ ಒಂದು ಸಿನಿಮಾದ ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಕಾಮನ್ ಇದ್ದೇ ಇರುತ್ತೆ. ಸೊ ಈ ಒಂದು ಏನು ಟೀಸರ್ ಯಾವಾಗ ಬರುತ್ತೆ ಅನ್ನೋ ಒಂದು ಕುತೂಹಲಕ್ಕೆ ಸಿನಿಮಾ ತಂಡ ಇವಾಗ ಬ್ರೇಕ್ ಹಾಕಿದೆ. ಅಂದರೆ ನಾಳೆ 9:35ಕ್ಕೆ ಏನು ಈ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಲಿಕ್ಕಿದೆ. ಅಂದರೆ ಮೊದಲನೇ ಬಾರಿಗೆ ಯಶ್ ಅವರು ಒಂದು ಮಹಿಳಾ ನಿರ್ದೇಶನದಡಿಯಲ್ಲಿ ಕಾಣಿಸ್ಕೊಳ್ಳಿಕ್ಕಿದ್ದಾರೆ. ಹಾಗಾಗಿ ಈ ಒಂದು ಟೀಸರಲ್ಲಿ ಏನಾದರೂ ಸ್ವಲ್ಪ ಆದರೂ ನಮಗೆ ಏನು ಒಂದು ಹಿಂಟ್ ಸಿಗ್ಬೋದಾ ಯಾವ ರೀತಿ ಕತೆ ಅನ್ನೋ ಒಂದು ಏನು ಕುತೂಹಲ ಕೂಡ ಜನಗಳಿಗೆ ಜಾಸ್ತಿನೇ ಇದೆ. ಅದ್ರ ಜೊತೆಗೆ ಏನು ಮಾರ್ಚ್ 19ಕ್ಕೆ ದುರಂಧರ್ ಕೂಡ ಬರೋದ್ರಿಂದ ಯಾವ ರೀತಿ ಕಾಂಪಿಟೇಷನ್, ಆ ದುರಂಧರಿಗೆ ಯಾವ ರೀತಿ ಕಾಂಪಿಟೇಷನ್ ಕೊಡುತ್ತೆ ಅನ್ನೋ ಒಂದು ವಿಚಾರದಲ್ಲೂ ಕೂಡ ಬಹಳಷ್ಟು ಎಕ್ಸೈಟ್ಮೆಂಟ್ ಇದೆ. ಹಾಗಾಗಿ ನಮಗೆ ಈ ಒಂದು ಇಷ್ಟೆಲ್ಲ ಅಪ್ಡೇಟ್ಸ್ ಬ್ಯಾಕ್ ಟು ಬ್ಯಾಕ್ ಏನು ಸಿನಿಮಾ ತಂಡ ಕೊಡ್ತಾ ಇದೆ. ಇದರಿಂದ ಒಂದು ಏನು ಪ್ರತಿ ಬಾರಿ 10% ಎಕ್ಸೈಟ್ಮೆಂಟ್ ಏನಿದೆ ಅದು ಇನ್ನೂ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಯಾವ ರೀತಿ ಯಶ್ ಅವರು ಈ ಒಂದು ಸಿನಿಮಾದಲ್ಲಿ ಯಾವ ರೀತಿ ಅವರ ಪಾತ್ರ ಆಗಿರಬಹುದು, ಅಥವಾ ಯಾರ್ಯಾರು ಈ ಒಂದು ಸಿನಿಮಾದಲ್ಲಿ ಇದ್ದಾರೆ ಅನ್ನೋದು ಕೂಡ ನಮಗಿನ್ನು ಗೊತ್ತಾಗಬೇಕಾಗಿದೆ. ಸೊ ಇದಿಷ್ಟಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.